ಎಚ್ಚರ ಎಚ್ಚರ ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮಾನ್. ನಿಮಗೆ ದಾವೂದ್ ಇಬ್ರಾಹಿಂ ಕಾಲ್ ಮಾಡ್ತಾನೆ, ನಿಮ್ಮ ಅಕೌಂಟ್ನಿಂದ ಹಣ ನಾಪತ್ತೆಯಾಗುತ್ತೆ, ಇಂಟರ್ನೆಟ್ ಸೇರುತ್ತೆ ನಿಮ್ಮ ನಗ್ನ ಚಿತ್ರ. ಇದೆಲ್ಲ ನಿಜಕ್ಕೂ ಹೇಗೆ ಸಾಧ್ಯ? ಇಂತಹ ಸಾಕಷ್ಟು ಪ್ರಶ್ನೆಗಳು ಈಗ ನಿಮ್ಮನ್ನ ಕಾಡ್ತಾ ಇರಬಹುದು. ಸೊ ನಿಮ್ಮ ಕಂಪ್ಲೀಟ್ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕಂಪ್ಲೀಟ್ ಆದಂತಹ ಒಂದು ಉತ್ತರವನ್ನ ನಮ್ಮ ಎಕ್ಸ್ಪರ್ಟ್ಸ್ ನೀಡ್ತಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ನೀವು ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯಬಹುದು. ಇದೇ ಇವತ್ತಿನ ವಿಶೇಷ ಎಚ್ಚರ ಎಚ್ಚರ. ನಮ್ಮ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡೋಕ್ಕೂ ಮುನ್ನ ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಇದನ್ನ ನೋಡಿದ್ರೆ ನಿಜಕ್ಕೂ ನೀವು ಹೌಹಾರ್ತೀರಾ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ತಿರ ಮೊಬೈಲ್ ಏನಾದ್ರೂ ಇದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ನೀವು ಸ್ವಲ್ಪ ಯಾಮಾರಿದ್ರು ಕೂಡ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ನಿಮಗೆ ಕಾಲ್ ಮಾಡ್ತಾನೆ. ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಬ್ಲಾಕ್ ಮೇಲ್ ಕೂಡ ಮಾಡ್ತಾನೆ. ಆದ್ರೆ ಆತ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾನೆ ಅನ್ನೋದು ಮಾತ್ರ ನಿಮಗೆ ಗೊತ್ತೇ ಆಗೋದಿಲ್ಲ. ಅದು ಹೇಗೆ ಅನ್ನೋದನ್ನ ನಾವಿವತ್ತು ತೋರಿಸ್ತಾ ಇದೀವಿ ನೋಡಿ. ಮೊಬೈಲ್ ಫೋನ್ ಇಟ್ಟುಕೊಂಡಿರೋರೆಲ್ಲ ಎಚ್ಚರದಿಂದಿರಿ. ನಿಮ್ಮ ಮೊಬೈಲ್ಗೆ ಭೂಗತ ಪಾತಕಿ ದಾವೂದ್ ಫೋನ್ ಮಾಡ್ತಾನೆ. ಯಸ್, ಮೊಬೈಲ್ ಫೋನ್ ಇಟ್ಕೊಂಡಿರೋ ಬಿಸ್ನೆಸ್ ಮನ್ಗಳೇ, ರಿಯಲ್ ಎಸ್ಟೇಟ್ ಉದ್ಯಮಿಗಳೇ, ಶ್ರೀಮಂತ ರಾಜಕಾರಣಿಗಳೇ, ಆಗರ್ಭ ಶ್ರೀಮಂತರೇ, ಎಚ್ಚರ ಎಚ್ಚರ ಎಚ್ಚರ. ನೀವಷ್ಟೇ ಅಲ್ಲ, ಮೊಬೈಲ್ ಇಟ್ಕೊಂಡಿರೋ ಆಟೋ ಚಾಲಕರೇ, ತರಕಾರಿ ಮಾರುವವರೇ ಹಾಗೂ ನಾಗರಿಕರೇ, ನೀವು ಅಷ್ಟೇ ಎಚ್ಚರ ಎಚ್ಚರ ಎಚ್ಚರ. ಯಾಕಂದ್ರೆ ನಿಮ್ಮ ಮೊಬೈಲ್ಗೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಫೋನ್ ಮಾಡೋನಿದ್ದಾನೆ. ಅದು ಯಾವಾಗ, ಹೇಗೆ ಮತ್ತು ಯಾಕೆ ಅನ್ನೋದನ್ನ ನಾವಿವತ್ತು ನಿಮ್ಗೆ ತೋರಿಸ್ತೀವಿ. ಇತ್ತೀಚೆಗಷ್ಟೇ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಭೂಗತ ದೊರೆ ರವಿ ಪೂಜಾರಿ ನಗರದ ಉದ್ಯಮಿಯೊಬ್ಬರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ ಉದ್ಯಮಿ ಯಾವತ್ತೂ ತಮ್ಮ ಮೊಬೈಲ್ಗೆ ಬರೋ ಅನ್ನೋನ್ ಕಾಲ್ಗಳನ್ನ ರಿಸೀವ್ ಮಾಡೋಲ್ಲ. ಆದ್ರೂ ರವಿ ಪೂಜಾರಿ ಹೇಗೆ ಕಾಲ್ ಮಾಡ್ದ ಅಂತೀರಾ? ಅದೇ ಈ ಸ್ಟೋರಿಯ ಟ್ವಿಸ್ಟ್. ರವಿ ಪೂಜಾರಿ ಫೋನ್ ಮಾಡಿದ್ದು ತನ್ನ ಪರ್ಸನಲ್ ನಂಬರ್ನಿಂದ ಅಲ್ಲ, ಆ ಉದ್ಯಮಿಯ ಹೆಂಡತಿಯ ಫೋನ್ ನಂಬರ್ನಿಂದಲೇ. ಅಚ್ಚರಿ ಪಡಬೇಡಿ, ರವಿ ಪೂಜಾರಿ ಏನೋ ಆ ಉದ್ಯಮಿಯ ಪತ್ನಿಯನ್ನ ಕಿಡ್ನಾಪ್ ಮಾಡಿರಲಿಲ್ಲ. ಆದ್ರೆ ಆಕೆಯ ಮೊಬೈಲ್ ನಂಬರ್ ಅನ್ನ ಕಿಡ್ನಾಪ್ ಮಾಡಿಕೊಂಡಿದ್ದ. ನಿಮ್ಗೆ ಸರಿಯಾಗಿ ಅರ್ಥವಾಗದೇ ಇರಬಹುದು, ಆದ್ರೆ ಇದೇ ಈ ಸ್ಟೋರಿಯ ಟ್ವಿಸ್ಟ್. ಇದು ಹೈಟೆಕ್ ಜಮಾನ. ಡೇಟ್ ಆ ಉದ್ಯಮಿಗೆ ಆದಂತೆಯೇ ನಿಮ್ಮ ಮೊಬೈಲ್ಗೂ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲೋ ಅಥವಾ ದುಬೈನಲ್ಲೋ ಕುಳಿತುಕೊಂಡು ನಿಮ್ಮ ಪತ್ನಿಯ ಮೊಬೈಲ್ ನಂಬರ್ನಿಂದಲೇ ಕಾಲ್ ಮಾಡಬಲ್ಲ, ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಬಲ್ಲ. ಅಂತದ್ದೊಂದು ಹೈಟೆಕ್ ಕ್ರೈಮ್ ಈಗ ಎಲ್ಲೆಲ್ಲೋ ಶುರುವಾಗಿದೆ. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಕಾಲ್ ಮಾಡೋಕೆ ಆಗುತ್ತಾ? ದಾವೂದ್ ಕಾಲ್ ಮಾಡೋಕೆ ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಅನ್ನೋದನ್ನ ತೋರಿಸೋಕೆ ಟಿವಿ9 ತಂಡ ಇಲ್ಲೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಇಲ್ಲಿ 2 ಫೋನ್ಗಳಿವೆ. ಈ ದೊಡ್ಡ ಮೊಬೈಲ್ ನಮ್ಮ ಕ್ಯಾಮ್ರಾಮನ್ ಗುರುಚರಣ್ ಅವರದ್ದು. ಈ ಸಣ್ಣ ಮೊಬೈಲ್ ನಮ್ಮ ರಿಪೋರ್ಟರ್ ಶಂಕರ್ ಅವರದ್ದು. ಮೊದಲು ನಾವು ಶಂಕರ್ ಮೊಬೈಲ್ ನಿಂದ ಗುರುಚರಣ್ ಮೊಬೈಲ್ಗೊಂದು ಕಾಲ್ ಮಾಡಿದ್ವಿ. ಮೊಬೈಲ್ ರಿಂಗ್ ಆಯ್ತು. ಆ ಮೊಬೈಲ್ ಪರದೆ ಮೇಲೆ ಟಿವಿ9 ಶಂಕರ್ ಅನ್ನೋ ಹೆಸರು ಹಾಗೂ ನಂಬರ್ ಕಾಣಿಸ್ತು.
ಅದೇ ತರ ಗುರುಚರಣ್ ಮೊಬೈಲ್ನಿಂದ ಶಂಕರ್ ಮೊಬೈಲ್ಗೆ ಫೋನ್ ಮಾಡಿದಾಗ TV9 ಗುರುಚರಣ್ ಅನ್ನೋ ಹೆಸರು ಬಂತು. ಇದು ಕಾಮನ್. ಆದ್ರೆ ಈಗ ನೋಡಿ, ಶಂಕರ್ ಮೊಬೈಲ್ನಿಂದ ಸಿಮ್ ಕಾರ್ಡ್ ಅನ್ನ ತೆಗೆದಿಟ್ವಿ. ಸಿಮ್ ಒಂದ್ ಕಡೆ, ಬ್ಯಾಟ್ರಿ ಒಂದ್ ಕಡೆ ಮಾಡಿದ್ವಿ. ಈಗ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀವಿ ನೋಡಿ. ಸಿಮ್, ಬ್ಯಾಟ್ರಿ ಎಲ್ಲವನ್ನ ತೆಗೆದಿಟ್ರು ನಮ್ಮ ರಿಪೋರ್ಟರ್ ನಂಬರ್ನಿಂದ ಗುರುಚರಣ್ ಮೊಬೈಲ್ಗೆ ಫೋನ್ ಬರ್ತಾ ಇದೆ. ಅಲ್ಲಿ TV9 ಶಂಕರ್ ಅನ್ನೋ ಹೆಸರು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ ಎ ಗ್ರೇಟ್ ಮ್ಯಾಜಿಕ್ ಅಲ್ವಾ? ಇದನ್ನೇ ನಾವಿವತ್ತು ನಿಮ್ಗೆ ಹೇಳೋಕೆ ಹೋಗ್ತಾ ಇರೋದು. ಇವತ್ತು ಸೈಬರ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಬೇಕಾಗಿರೋದಕ್ಕಿಂತ ಹೆಚ್ಚು ಬೇಡದಿರೋದಕ್ಕೆ ಉಪಯೋಗವಾಗ್ತಿದೆ. ನಾವು ತೋರಿಸಿದ್ದು ಸಣ್ಣದೊಂದು ಡೆಮೋ ಅಷ್ಟೇ. ಇಂಥದ್ದೊಂದು ಟೆಕ್ನಾಲಜಿ ಇದೆ ಅನ್ನೋದೇ ಎಷ್ಟೋ ಜನರಿಗೆ ತಿಳಿದಿಲ್ಲ. ಅದನ್ನ ತಿಳಿಸೋಕೆ ಅಂತಾನೆ ಅಮೆರಿಕದಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹಾಗೂ ಸೈಬರ್ ಕ್ರೈಮ್ ಬಗ್ಗೆ ಅಧ್ಯಯನ ನಡೆಸಿರೋ ಶುಭಮಂಗಲ ಸುನಿಲ್ ಈ ಟೆಕ್ನಾಲಜಿಯ ಡೆಮೋ ನೀಡಿದ್ರು. ಸದ್ಯ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ ಕಟ್ಟಿಕೊಂಡಿರೋ ಶುಭ ಸೈಬರ್ ಸೆಕ್ಯೂರಿಟಿ ಕುರಿತು ಅಧ್ಯಯನ ನಡೆಸುತ್ತಿದ್ದಾರೆ. ಸೈಬರ್ ಟೆಕ್ನಾಲಜಿಯನ್ನ ಬಳಸಿ ಹೀಗೆ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು ಅನ್ನೋದು ತಿಳಿಯುತ್ತಿದ್ದಂತೆ ನಮ್ಮ ತಂಡ ಬೆಂಗಳೂರು ನಗರ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಪ್ರಣವ್ ಮೊಹಂತಿ ಅವರನ್ನ ಭೇಟಿ ಮಾಡಿತು. ಈ ಟೆಕ್ನಾಲಜಿಯ ಬಗ್ಗೆ ಪ್ರಣವ್ ಮೊಹಂತಿ ಅವರಿಗೆ ಮಾಹಿತಿ ನೀಡಿತು. ಪ್ರಣವ್ ಮೊಹಂತಿ ಅವರಿಗೂ ಬಂತು ಒಂದು ಕಾಲ್. ಜಂಟಿ ಪೊಲೀಸ್ ಆಯುಕ್ತರೇ ಗಾಬರಿಯಾಗಿ ಬಿಟ್ರು. ಜಂಟಿ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ದ ನಮ್ಮ ತಂಡ ಅವರಿಗೊಂದು ಶಾಕ್ ಕೊಡ್ತು. ಅದೇನಂದ್ರೆ ಪ್ರಣವ್ ಮೊಹಂತಿ ಅವರ ಚೇಂಬರ್ ನಲ್ಲಿ ಕುಳಿತುಕೊಂಡೇ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ಒಂದು ಕಾಲ್ ಮಾಡಿಸಿದ್ವಿ. ಇದನ್ನ ಗಮನಿಸಿದ ಜಂಟಿ ಪೊಲೀಸ್ ಆಯುಕ್ತರು ಒಂದು ಕ್ಷಣ ಗಾಬರಿಗೊಂಡ್ರು. ಇದೊಂದು ತುಂಬಾನೇ ಡೇಂಜರಸ್ ವೆಪನ್. ಭೂಗತ ಪಾತಕಿಗಳಿಗೂ ಇದು ದೊಡ್ಡ ಅಸ್ತ್ರವಾಗಿದೆ ಅಂತ ಅವರು ಉತ್ತರ ಕೊಟ್ರು. ವಿಷಯ ಅಂದ್ರೆ ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ಬಗ್ಗೆ ಚೆನ್ನಾಗಿ ತಿಳಿದವರು ಇಂಥ ಟ್ಯಾಪಿಂಗ್ ಅನ್ನ ಆರಾಮ್ಸೆ ಮಾಡ್ತಾರೆ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಹೆಂಡತಿಯ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು, ನಿಮ್ಮ ಸ್ನೇಹಿತರ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ದಾವೂದ್ ಇಬ್ರಾಹಿಂ ಕಾಲ್ ಮಾಡೋಕ್ಕಾಗುತ್ತಾ ಆಗೋಲ್ವಾ ಅನ್ನೋದನ್ನ ಯಾವುದಕ್ಕೋ ಹುಷಾರಾಗಿರಿ. ಯಾಕಂದ್ರೆ ಇಲ್ಲಿ ಕರೆ ಮಾಡಿದವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ತುಂಬಾನೇ ಕಷ್ಟ. ಯಾಕಂದ್ರೆ ಯಾವುದೋ ಇಂಟರ್ನೆಟ್ ಕನೆಕ್ಷನ್ ಅನ್ನ ಹ್ಯಾಕ್ ಮಾಡ್ತಾ ಇರೋ ಖದೀಮರು ಗುರುತು ಸಿಗದಂತೆ ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ. ಇದಿಷ್ಟು ಮಾತ್ರ ಅಲ್ಲ, ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆಯಾ, ಅದರಲ್ಲಿ ಹಣ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದಂತೆ ಆ ಹಣವನ್ನ ಎಗರಿಸಿ ಬಿಡೋ ಜನ ಕೂಡ ಇದ್ದಾರೆ. ಅದು ಹೇಗೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.